ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಈ ಕಲಿಯುಗದಲ್ಲಿ ದೇವ್ರ ಸಾಧನೆ ಮಾಡೋದಕ್ಕೆ ಉತ್ತಮವಾದದ್ದು ಅಂದ್ರೆ ದೇವ್ರ ನಾಮ ಹೇಳೋದು. ಯಾವುದೇ ಒಂದು ನಾಮ, ರಾಮ ಆಗ್ಲಿ ಕೃಷ್ಣ ಆಗ್ಲಿ. ನಾನು 1-2 ವರ್ಷದ ಕೆಳಗಡೆ ಒಂದು ಹಾಡು ಕೇಳಿದ್ದೀನಿ ಸ್ನೇಹಿತರೆ, ಕನ್ನಡ ಹಾಡು. ಇನ್ನಿಷ್ಟು ಬೇಕೆಂದು ಹೃದಯಕ್ಕೆ ರಾಮ ಅಂತ. ಅದು ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದಲ್ಲದೆ ಅದರಲ್ಲಿ ಹೆಚ್ಚು ಕಡಿಮೆ 100 ಸತಿ ರಾಮ 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 ಅಂತ ಬರುತ್ತೆ. ನಾವು ಅದನ್ನೇ ಒಂದು ಪಲ್ಲವಿನೇ ಇನ್ನೊಂದ್ ಸತಿ ಹಾಡಿದ್ವಿ ಅಂದ್ರೆ 108 ಸತಿನೇ ಆಗೋಗ್ಬಿಡುತ್ತೆ ರಾಮನಾಮವನ್ನು. ಸೊ ಈ ಹಾಡನ್ನು ನಾವು ಒಂದು 10 ದಿವಸ ಪದೇ ಅಂದ್ರೆ ದಿವ್ಸಕ್ಕೆ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಕೇಳ್ತಾ ಅದ್ರಲ್ಲಿರೋ ಅರ್ಥವನ್ನು ತಿಳ್ಕೊಂತ ಹಾಡಿ ಪ್ರಾಕ್ಟೀಸ್ ಮಾಡಿದ್ವು ಅಂದ್ರೆ 108 ಸತಿ ಈಸಿಯಾಗಿ ನಮ್ಗೆ ರಾಮನಾಮ ಆಗ್ಬಿಡತ್ತೆ ಒಂದ್ ದಿವಸದಲ್ಲಿ. ಅದು ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬಾ ಹತ್ತಿರವಾಗಿರೋ ಲಿರಿಕ್ಸ್ ಇದೆ. ಮೊದಲನೇ ಚರಣದಲ್ಲಿ ಭಗವಂತ ನನಗೆ ರಾಮನಿಗೆ ಹೇಳ್ತಾ ಇರೋದು, ಭಕ್ತ ನಿಂಗೆ ಹೇಗೆ ಬೇಕೋ ಹಾಗೆ ನಾನು ಇಟ್ಟಿರ್ತೀಯ, ಹಾಗೆ ಅಂತ ನನ್ಗಿಷ್ಟ ಇರೋದು ಕೊಡಲ್ವಾ ಅಂದ್ರೆ ಕೊಡ್ತೀಯ, ನಂಗೆ ಏನೇನ್ ಇಷ್ಟನೋ ಎಲ್ಲ ಕೊಡ್ತೀಯ. ಹಾಗಾಗಿ ನಾನು ಕಷ್ಟ ಕೊಡ್ಬೇಡ ಅಂತ ಕೇಳಕ್ಕಾಗಲ್ಲ, ನೀನೆಲ್ಲ ಕೊಟ್ಟಿದ್ದೀಯ ನಂಗೆ. ಆಗ ಕಷ್ಟ ಕೊಟ್ಟರು ಕೂಡ ಅದನ್ನ ಸಹಿಸೋ ಶಕ್ತಿ ಕೊಡು. ಎಷ್ಟು ಕೊಡಬೇಕು? ನಿನ್ನಷ್ಟು ಶಕ್ತಿ ಕೊಡಬೇಕು. ನೀನ್ ಎಷ್ಟು ಸಹನೆಯಿಂದ ಇದೆಯೋ ಅಷ್ಟು ಸಹನೆ, ಕಷ್ಟವನ್ನು ಫೇಸ್ ಮಾಡೋ ಶಕ್ತಿ ನಂಗೆ ಕೊಡು ಅಂತ. ಎಷ್ಟು ಒಳ್ಳೆ ಇದಲ್ವಾ? ನಾವು ಬೇಕಾಗಿರೋದೇ ನಮ್ಗೆ ಅದೇ, ಕಷ್ಟವನ್ನು ಫೇಸ್ ಮಾಡೋ ಶಕ್ತಿ ಬೇಕು, ಸಹನೆ ಬೇಕು. ಹಾಗಾಗಿ ಈ ಹಾಡಲ್ಲಿ ಫಸ್ಟ್ ಚರಣದಲ್ಲಿ ಇದು ಬರುತ್ತೆ. 2ನೇ ಚರಣದಲ್ಲಿ ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸು, ಮತ್ತೆ ನಮ್ಗೆ ಡೈವರ್ಷನ್ಸ್ ತುಂಬಾ ಇದೆ ಈ ಪ್ರಪಂಚದಲ್ಲಿ, ಅದರಲ್ಲೆಲ್ಲ ನಮ್ಮನ್ನು ಕಾಪಾಡಿ ನಿನ್ನ ಮೇಲೆ ನಾವು ನಮ್ಮ ಕಾನ್ಸಂಟ್ರೇಷನ್ ಇಡೋ ಹಾಗೆ ಮಾಡು. ನಮ್ಮ ಈ ದೇಹ ಇರೋದೇ ನಿನ್ನ ಸೇವೆ ಮಾಡೋದಕ್ಕೆ, ಆವಾಗ ಅದಕ್ಕೆ ಫಲ. ನಾವು ಇನ್ಯಾವ್ಯಾವುದಕ್ಕೂ ಯೂಸ್ ಮಾಡ್ತಾ ಇದೀವಿ, ಆ ತರ ಅಲ್ಲದೆ ನಿನ್ನ ಕೆಲಸ ನಮ್ಗೆ ಈ ದೇಹದಲ್ಲಿ ಮಾಡೋ ಹಾಗೆ ಕೊಡು ಅಂತ 2ನೇ ಚರಣದಲ್ಲಿ ಹೇಳ್ತಾರೆ ಸ್ನೇಹಿತರೆ. 3ನೇ ಚರಣದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಜೊತೆಲಿ ನಮ್ ರಿಲೇಶನ್ಶಿಪ್ ಇರ್ಬೇಕು ಅಂತ ಹೇಳ್ತಾರೆ. ಒಂದು, ನಮ್ಮನ್ನ ಕೌಸಲ್ಯ ಆಗಿ ಮಾಡು, ಅವಾಗ ನಿನ್ನ ನಾವು ಮಗನಾಗಿ ಪಡಿತೀವಿ. ಇಲ್ಲ ವೈದೇಹಿ ಸೀತೆಯಾಗಿ ಮಾಡು, ಯಾವತ್ತಿಗೂ ನಿನ್ ಜೊತೆಯಲ್ಲೇ ಇರ್ತೀವಿ. ಇಲ್ಲ ಲಕ್ಷ್ಮಣನಾಗ್ ಮಾಡು, ನಿನ್ ಹಿಂದೆನೆ ನಡೆದಿದ್ದ, ನಿನ್ನ ಪ್ರತಿಯೊಂದು ಸೇವೆ ಮಾಡಿದ್ದ. ಸೊ ಆ ತರ ಲಕ್ಷ್ಮಣನಾಗಾದ್ರೂ ಮಾಡು. ಅದೇ ತರ ಎಲ್ಲ ಸುಗ್ರೀವ ಭರತ ಎಲ್ಲಾದ್ರ ಬಗ್ಗೆ, ಲಾಸ್ಟ್ ಶಬರಿ ಬಗ್ಗೆ, ಹನುಮಂತನ ಬಗ್ಗೆನೂ ಹೇಳ್ತಾರೆ. ಹನುಮಂತ ಅಂದ್ರೆ ಬಿಡಿ ಸೇವೆ, ಅಂತ ಹನುಮಂತನ ತರ ಸೇವೆ ನಮ್ಗೆ ಕೊಡ್ಬೇಕು ಅಂದ್ರೆ ನಾವೆಷ್ಟೋ ಪುಣ್ಯ ಮಾಡಿರ್ಬೇಕು. ಹಾಗೆ ಶಬರಿ ಒಂದು ಭಾವದಿಂದಾನೆ, ರಾಮ ಬರ್ತಾನೆ, ಯಾವತ್ತಿಗಾದ್ರೂ ಬರ್ತಾನೆ ಅನ್ನೋ ಒಂದು ಭಾವದಿಂದ ವೆಯ್ಟ್ ಮಾಡ್ತಾ ಇದ್ಲು ನೋಡ್ರಿ. ಅಂತ ಒಂದು ಭಾವ ಕೊಡು ಅಂತ ರಾಮನನ್ನು ಕೇಳೋದು ಈ 3ನೇ ಚರಣದಲ್ಲಿ. ಇನ್ನು 4ನೇ ಚರಣದಲ್ಲಿ ನಮ್ ಗುರಿ ಏನಿರ್ಬೇಕು, ಹರ ಆಗ್ಲಿ ಹರಿ ಆಗ್ಲಿ ಬ್ರಹ್ಮ ಆಗ್ಲಿ ಎಲ್ಲ ನೀನೆ, ರಾಮ ನೀನೆ, ನಿನ್ನಲ್ಲೇ ಎಲ್ಲ ಇದೆ. ನಾವು ನಿನ್ನ ಸೇರೋದಕ್ಕೆ ಗುರಿನೂ ನೀನೆ, ಗುರುವು ನೀನೆ. ಹಾಗಾಗಿ ನಿನ್ನನ್ನ ಸೇರಿಸ್ಕೊ, ನಮ್ಮನ್ನ ಏನಾದ್ರೂ ಮಾಡಿ ನಮ್ಮನ್ನ ನಿನ್ನ ಹತ್ರಕ್ಕೆ ಸೇರಿಸ್ಕೊ, ನಿನ್ನಲ್ಲಿ ಸೇರಿಸ್ಕೊ ಅಂತ ಕೇಳೋದು. ಇಷ್ಟೇ. ಇನ್ನೊಂದು ಚರಣ ಕೂಡ ಇದೆ ಸ್ನೇಹಿತರೆ, ಆದ್ರೆ ಯೂಶಲ್ ಆಗಿ ಎಲ್ಲರೂ ಈ 4 ಚರಣಗಳನ್ನೇ ಹೇಳ್ತಾರೆ. ಇಷ್ಟರಲ್ಲೇ ಎಷ್ಟು ಸತಿ ಹತ್ರ 90 ಟೈಮ್ಸ್ ರಾಮ ರಾಮ ಅಂತ ಬರುತ್ತೆ. ಅದನ್ನ ಕೇಳ್ತಾ ಇದ್ರೇನೆ ನಮ್ಮ ಮನಸ್ಸಲ್ಲಿ ಎಷ್ಟೋ ಒಂಥರ ಒಳ್ಳೆ ಭಾವನೆ ಹುಟ್ಟುತ್ತೆ. ಆಮೇಲೆ ಪದೇ ಇದು ಕೇಳಿದ್ರಿಂದ ಏನಾಗತ್ತೆ ಅಂದ್ರೆ ನಾವು ಸುಮ್ನೆ ಇರೋವಾಗ ಕೂಡ ಅದ್ ನಮ್ಮ ಮನಸ್ಸಲ್ಲಿ ತಿರುಗ್ತಾ ಇರತ್ತೆ ರಾಮ ರಾಮ ಅನ್ನೋದು. ನಂಗದು ತುಂಬಾ ಇಷ್ಟ ಆಯ್ತು. ಆಮೇಲೆ ನಂಗದು ತುಂಬಾ ಪ್ರಾಕ್ಟೀಸ್ ಆಗೋಯ್ತು. ಎಷ್ಟೊಂದ್ ಸತಿ ಅದನ್ನ ನಾನು ಫೀಲ್ ಮಾಡಿದ್ದೀನಿ. ಸುಮ್ನೆ ಇರೋವಾಗ ಕೂಡ ರಾಮ ರಾಮ ಅಂತ ಇರುತ್ತೆ, ಕೆಲವು ಸತಿ ಬಾಯಿಂದ ಹೊರಗನೆ ಬಂದ್ಬಿಡತ್ತೆ, ಕೆಲವು ಸತಿ ಮನ್ಸಲ್ಲೂ ಅಂತ ಇರತ್ತೆ. ಹಾಗಾಗಿ ಈ ಹಾಡು ನಂಗೆ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ. ನೀವು ಕೇಳಿ ನೋಡಿ, ಇಷ್ಟ ಆಗತ್ತೆ, ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅನ್ಸತ್ತೆ. ಇಷ್ಟೇ ಸ್ನೇಹಿತರೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.